ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಾಠ. ನಂಗೆ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬಾಲೈಕನ್ ನಂಗೆ ಟಣ್ಣನಂಗೆ ಕ್ಲಿಕ್ ಮಾಡ್ಕೊಳ್ಳಿ ಮಗ. ಮೊದಲನೇ ಅಪ್ಡೇಟು ಅಂಪೈರ್ ಅನಿಲ್ ಚೌಧರಿ ಯಾರಿಗೆ ತಾನೇ ಗೊತ್ತಿಲ್ಲ, ಮೋಸ್ಟ್ ಪಾಪ್ಯುಲರ್ ಅಂಪೈರ್ IPL ಅಂತ ಬಂದಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲೂ ಅಂಪೈರಿಂಗ್ ಮಾಡಿದ್ದಾರೆ. ಸೊ ಇವರು ಇವಾಗ ಅಫಿಷಿಯಲಿ IPL ಅಂಪೈರಿಂಗಿಂದ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. IPLಗೂ ಬರಲ್ಲ, ಇಂಟರ್ನ್ಯಾಷನಲ್ಸ್ಲೂ ಅಂಪೈರಿಂಗ್ ಮಾಡಲ್ಲ, ಕಾಮೆಂಟ್ರಿ ಬೇಕಾದರೆ ಮಾಡ್ತೀನಿ ಅಂತ ಇವಾಗ ಹೇಳಿದ್ದಾರೆ. ಕಮೆಂಟ್ರಿಗೆ ಇವಾಗ ಎಳೆದಿದ್ದಾರೆ. ಆ್ಯಂಡ್ ಲೋಕಲ್ ಆಗಿ ನಡೆಯುವಂಥ UAEಯಲ್ಲಿ ಸ್ವಲ್ಪ ಮ್ಯಾಚಸ್ಗಳಿಗೆ ಸಣ್ಣ ಪುಟ್ಟ ಲೀಗ್ಗಳಿಗೆ ಅಂಪೈರಿಂಗ್ನ ಮಾಡ್ತೀನಿ. ನಾನು ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡ್ಸ್ಗಳಿಗೆ ಅಂಪೈರಿಂಗ್ ಮಾಡೋಕ್ಕಾಗೋದಿಲ್ಲ, ನಾನು ಇವಾಗ ಅಫಿಷಿಯಲಿ ರಿಟೈರ್ ಆಗಿದ್ದೀನಿ ಅಂಪೈರಿಂಗಿಂದ ಅಂತ ಹೇಳಿದರೆ. ಸೊ ಅನಿಲ್ ಚೌಧರಿ ಯಾರಿಗೆ ತಾನೇ ಗೊತ್ತಿಲ್ಲ, ಸೊ ಮೋಸ್ಟ್ ಪಾಪ್ಯುಲರ್ ಅಂಪೈರ್ ಇವಾಗ ಅಫಿಷಿಯಲಿ ರಿಟೈರ್ ಆಗಿದ್ದಾರೆ ಅಂಪೈರಿಂಗಿಂದ. ಅಪ್ಡೇಟ್ ಬಿಟ್ಟು ರಾಬಿನ್ ಉತ್ತಪ್ಪ ಅವರು ಬಿಗ್ ಸ್ಟೆಪ್ನ ಮಾಡಿದ್ದಾರೆ. ಅವ್ರಿಗನ್ಸುತ್ತಂತೆ ಈ ಸೀಸನ್ನು ದೊಡ್ಡದಾಗಿ ಏನೋ ಒಂದು ಆಗುತ್ತೆ ಅಂತ. IPL ಬರ್ತಾ 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 ರನ್ ಹೊಳೆನೇ ಹರಿತಾ ಇದೆ, ಬಟ್ ಈ ಸೀಸನ್ ಇನ್ನೂ ಜಾಸ್ತಿ ಆಗುತ್ತೆ ಅದು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದರೆ. ಈ ಸೀಸನ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರಂತೆ 1000 ಸಿಕ್ಸಸ್ ಒಂದೇ ಸೀಸನಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಂತೆ. ಆ್ಯಂಡ್ 300 ರನ್ನು ಕೂಡ ಚೇಸ್ ಡೌನ್ ಆಗುತ್ತೆ. 300 ರನ್ನ ನಾವು ಇಲ್ಲಿ ಈ ಸೀಸನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಟ್ಟ ಕಡೆ ಟ್ರಾವೆಲ್ಸ್ ಹೆಡ್ ಹೇಳ್ಬಿಟ್ಟಿದ್ರೆ ನಾವು 300 ರನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ, 300 ರನ್ 3 ಇರಬೇಕು ಗುರು ಸ್ಟಾರ್ಟಿಂಗಲ್ಲಿ ನಮಗೆ, ಅದನ್ನು ಮಾಡೋದಕ್ಕೆ ಅಂತ ಹೊರಟಿದ್ದೀವಿ ಈ ಸೀಸನ್ ಅಂತ ಹೇಳಿದರೆ. ಸೊ ಅವ್ರು ಹೇಳಿದ ಕೇಳಿಸ್ಕೊಂಡ್ರು ಏನೋ ಗೊತ್ತಿಲ್ಲ, ಒಟ್ನಲ್ಲಿ 300 ಬರುತ್ತೆ ಈ ಸೀಸನ್ಲಿಂದ ಪ್ರೆಡಿಕ್ಷನ್ನ ರಾಬಿನ್ ಉತ್ತಪ್ಪ ಅವ್ರು ಹೇಳ್ತಾರೆ. ಆ್ಯಂಡ್ 275+ ರನ್ಸು ಚೇಸ್ ಡೌನ್ ಆಗುವಂಥದ್ದು ಕೂಡ ನಾವು ಈ ಸೀಸನ್ನು ನೋಡ್ತೀವಿ. 275 ಹೊಡಿತಾರೆ, ಅದು ಚೇಸ್ ಡೌನ್ ಕೂಡ ಆಗುತ್ತೆ, ನೋಡ್ತೀರಾ ನೋಡಿ ಅದನ್ನು ಅಂತ ಹೇಳಿದರೆ. ಸೊ ಇವಾಗ ಏನು ನಮಗೇನು ಆಶ್ಚರ್ಯ ಅಂತ ಅನ್ಸಲ್ಲ 275 ರನ್ ಚೇಸ್ ಡೌನ್ ಆಗೋದು, ಯಾಕೆಂದರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಅದು ಇದು ಎಲ್ಲ ಯೂಸ್ ಮಾಡಿಕೊಂಡು ಇವಾಗಿನ ಫ್ಲಾಟ್ ಟ್ರ್ಯಾಕ್ಗಳನ್ನ ನೋಡ್ತು ಅಂತಂದರೆ ಹೊಡಿಬೋದು ಅಂತ ಅನ್ನಿಸ್ತಿದೆ. ಅಪ್ಡೇಟ್ ನಂಬರ್ 3, ಸಿರಾಜ್ ಭಯ್ಯ ಅವರು ಒಂದು ಸ್ಟೋರಿ ಹಾಕೊಂಡ್ಬಿಟ್ಟಿದ್ರೆ ತಲೆಕೆಟ್ಬಿಟ್ಟು, ಏನೋ ನನ್ನ ಮಕ್ಕಳ್ರ ನಿಮ್ದೆಲ್ಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬ ಮಾಡ್ತಿರಲ್ರೋ, ನಾನು ಏನು ಇಲ್ಲಿ ಸೀನೇ ಇಲ್ಲ, ಏನೋ ಸುಮ್ಮನೆ ಅಲ್ಲಿ ಇಲ್ಲಿ ಸ್ವಲ್ಪ ಮಾತಾಡಿಸ್ಬಿಟ್ರೆ ಸಾಕು, ನನ್ನ ಮಕ್ಕಳ ಏನೋ ಅದು ಇದು ಏನೋ ನಡೀತಾ ಐತೆ ಇವ್ರ ಮಧ್ಯ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಿರಲ್ಲ, ಏನು ನಿಮ್ಮದು ಗೋಳು ಅಂತ ಹಾಕೊಂಡಿದ್ದಾರೆ. ಸೊ ನಾನು ಯಾರನ್ನೋ ಡೇಟ್ ಮಾಡ್ತಾ ಇಲ್ಲ, ಯಾರನ್ನೋ ಅಂತ ಹಾಕಿಲ್ಲ, ಒಟ್ಟಲ್ಲಿ ಏನೇನು ಕ್ವಶನ್ನ ಕೇಳ್ತಾ ಇದ್ದೀರ ನನಗೆ ನೀವು, ಅವ್ರನ್ನ ಡೇಟ್ ಮಾಡಿದ್ರೆ ಇವ್ರನ್ನ ಡೇಟ್ ಮಾಡಿದ್ರೆ ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದಾರೆ ಹಂಗೆ ಅಂತೆಲ್ಲ ಏನೇನು ಕೇಳ್ತಾ ಇದ್ದೀರ ನನಗೆ, ಜೊತೆಗೆಲ್ಲ ಸ್ಪ್ರೆಡ್ ಮಾಡ್ತಿದ್ದೀರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಇದೆಲ್ಲ ಸುಳ್ಳು, ಯಾವುದನ್ನು ಕೂಡ ನಂಬಕ್ಕೆ ಹೋಗ್ಬೇಡಿ ಆ್ಯಂಡ್ ನಿಲ್ಲಿಸಿ ಇದನ್ನೆಲ್ಲ ಅಂತ ಹೇಳಿದ್ದಾರೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು ಮಾಹಿರಾ ಶರ್ಮಾ ಜೊತೆಗೆ ಇವರು ರಿಲೇಷನ್ಶಿಪ್ಪಲ್ಲಿದ್ದಾರೆ, ಹಂಗೆ ಡೇಟ್ ಮಾಡಿದ್ದಾರೆ, ಅದು ಇದು ಅಂತ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರಂತೆ, ಅದಕ್ಕೋಸ್ಕರ ಇವ್ರು ಹಾಕೊಂಡ್ರು ಅಂತ ಸ್ಟೋರಿ ಇದು. ಅಪ್ಡೇಟ್ ನಂಬರ್ 4, ಆಡಮ್ ಗಿಲ್ಕ್ರಿಸ್ಟ್ ಅವರು ಒಂದು ಪ್ರಿಡಿಕ್ಷನ್ ಹೇಳಿದ್ದಾರೆ ನಮ್ಮ RCB ಮೇಲೆ. RCB ಸೀಸನ್ನು ಬಾಟಮ್ ಆಫ್ ದ ಟೇಬಲ್ಲು ಕಚ್ಕೊಳ್ಳುತ್ತೆ, 10th ಪೊಸಿಷನಲ್ಲಿ ಫಿನಿಶ್ ಮಾಡಿಲ್ಲ ಅಂತಂದರೆ ಕೇಳ್ಕೊಂಬಿಡಿ ಅಂತ ಒಂದು ಸ್ಟ್ರಾಂಗ್ ಪ್ರಿಡಿಕ್ಷನ್ ಅವ್ರು ಹೇಳಿದ್ದಾರೆ. ನಾವು ಅಂದ್ಕೊತಿದ್ದೀವಿ RCB ಟ್ರೋಫಿ ಹೊಡಿಯುತ್ತೆ ಹಂಗೆ ಹಿಂಗೆ ಇದೆಲ್ಲ ಅಂತ ಅನ್ಕೊತಿದ್ದೀವಿ, ಬಟ್ ಇವ್ರು ನೋಡಿದ್ರೆ ಬಾಟಮ್ ಆಫ್ ದ ಟೇಬಲ್ ಅಂತ ಹೇಳಿದ್ದಾರೆ. ರೀಸನ್ ಕೇಳಿದ್ರೆ ನಕ್ಬಿಡ್ತೀರಾಗೋರು. ಅವ್ರು ಏನು ರೀಸನ್ ಕೊಡ್ತಿದ್ದಾರೆ ಅಂತಂದರೆ, ಇಂಗ್ಲೀಷ್ ಮ್ಯಾನು ಸಿಕ್ಕಾಪಡೆ ಜನ ಇದ್ದಾರೆ ಅದರಲ್ಲಿ, ಅದಕ್ಕೋಸ್ಕರ RCB ಬಾಟಮ್ ಆಫ್ ದ ಟೇಬಲಲ್ಲಿ ಫಿನಿಶ್ ಮಾಡುತ್ತೆ ಅಂತ ನಂಗೆ ಅನ್ನಿಸ್ತಿದೆ. ಅಂದರೆ ಇಂಗ್ಲೀಷ್ ಪ್ಲೇಯರ್ಸ್ಗಳನ್ನ ಆದಷ್ಟು ಜಾಸ್ತಿ ಹಾಕೊಂಡಷ್ಟು ಟೀಮಿಗೆ ಲತ್ತೆ ಹೊಡಿಯುತ್ತೆ ಅಂತ ಇವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಗುರು, ಯಾಕೋ ಇಂಗ್ಲೀಷ್ ಪ್ಲೇಯರ್ಸ್ಗಳು ಲತ್ತೆ ಹೊಡ್ಸ್ಕೊಂತಿದ್ದಾರೆ ರೀಸೆಂಟಾಗೆ. ಆಫ್ಟರ್ ದ T20 ವರ್ಲ್ಡ್ ಕಪ್ ಅವ್ರಿಗಂತೂ ಏನೋ ಒಂಥರ ಎಲ್ಲ ಕುಸ್ತಿ ಎಲ್ಲ ಕಡೆನೂ ಬಿದ್ದೋಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಇವ್ರು ಪ್ರಿಡಿಕ್ಟ್ ಮಾಡಿದ್ದಾರೆ ಇಂಗ್ಲೀಷ್ ಪ್ಲೇಯರ್ ಇದ್ದರೆ ಜಾಸ್ತಿ ಇಂಗ್ಲೀಷ್ ಪ್ಲೇಯರ್ಸ್ ಇದ್ರೆ ಟೀಮ್ ಉಣಿಸ್ಕೊಂಡು ಹೋಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಇವತ್ತಿನ ಮ್ಯಾಚ್ಗೆ ಮಳೆಯ ಪ್ರಿಡಿಕ್ಷನ್ ಅಂತೂ ಇದ್ದಿದ್ದೇನೆ. ಆಲ್ಮೋಸ್ಟ್ 90% ರೈನಿಂಗ್ ಪಾಸಿಬಿಲಿಟಿ ಅಂತೂ ಇದೆ. ಮ್ಯಾಚ್ ಟೈಮಲ್ಲೂ ಕೂಡ ರೈನಿಂಗ್ ಪಾಸಿಬಿಲಿಟಿ ಅಂತೂ ಇದೆ. 6 ಗಂಟೆಗೆ ಓಪನಿಂಗ್ ಸೆರೆಮನಿ ಆಗ್ತಾ ಇದೆ. ಸೊ ಓಪನಿಂಗ್ ಸೆರೆಮನಿ ಟೈಮಲ್ಲೇ ಮಳೆ ಬರುತ್ತಾ, ಅಥವಾ ಓಪನಿಂಗ್ ಸೆರೆಮನಿ ಆಗ್ತಾ ಇದ್ದಂಗೆ ಮ್ಯಾಚ್ ಸ್ಟಾರ್ಟ್ ಆಗುವಂಥ ಟೈಮಲ್ಲಿ ಮಳೆ ಬರುತ್ತಾ, ಸೊ ಪ್ರಿಡಿಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಆದರೂ ವೆದರ್ ರಿಪೋರ್ಟ್ ಪ್ರಕಾರ ನೋಡ್ತಾ ಇರ್ಬೋದು ಯಾವ ಟೈಮಲ್ಲಿ ಯಾವ ಥರ ಇರುತ್ತೆ ಅಂತ. ಇವತ್ತಂತೂ ವೆದರು ಮೋಸ್ಟ್ಲಿ ಕ್ಲೌಡಿ ಅಂತೆ, ಸನ್ ಬರೋದು ಈಚೆಗಡೆ ಸಿಕ್ಕಾಪಟ್ಟೆ ಡೌಟ್ ಇರೋದ್ರಿಂದ ಸೊ ಇವತ್ತು ಕೂಡ ಮಳೆ ಬರುವಂಥ ಪಾಸಿಬಿಲಿಟಿ ವಿಪರೀತವಾಗೇ ಇದೆ. ನೆನೆನೂ ಮಳೆ ಬಂದಿದೆ, ಇವತ್ತು ಮಳೆ ಬರುವಂಥ ಸೀನ್ ಜಾಸ್ತಿ ಇದೆ. ನೋಡೋಣ, ಆದಷ್ಟು ಒಂದು 10 ಓವರ್ ಮ್ಯಾಚ್ ಆದರೂ ಆದರೆ ಚೆನ್ನಾಗಿರುತ್ತೆ. ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಹೇಳಿದೆ, ಅದು ಫಸ್ಟ್ ಮ್ಯಾಚು ಇನಾಗರಲ್ ಮ್ಯಾಚ್ 20 ಓವರ್ ಮ್ಯಾಚ್ ಆಗಲೇಬೇಕು, 40 ಓವರ್ ಮ್ಯಾಚ್ ಆಗಲೇಬೇಕು. ಸೊ ಇಲ್ಲಿ 10 ಓವರ್ ಮ್ಯಾಚ್ ನಾವು ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಯಾಕಂದರೆ 90% ಪಾಸಿಬಿಲಿಟಿ ಇರೋದ್ರಿಂದ ನೋಡೋಣ ಅದೇನಾಗುತ್ತೆ ಸೀನ್ ಅಂತ. ಇದಿಷ್ಟು ಆಗಿ ಟಾಪ್ 5 ರೀಡಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.